ಅಲ್ಲ ಸೀತಕ್ಕ, ನಿನ್ ಗಂಡ ಸತ್ ಮ್ಯಾಗ ನಿನ್ನ ಮನ್ಯಾಗಾರ ದುಡಿ ಗಂಡಸ್ ಅಂತ ಹೇಳಿ ಯಾರದಾರ ಹೇಳ? ನೀ ಇಷ್ಟ ದಿನ ನೋಡಿದ್ರ ಇದ ರಾಟಿ ಮ್ಯಾಗನ ಊರಾಗಿನ ಮಂದಿ ಅರ್ಬಿ ಹೊಲದ ನಿನ್ ಜೀವನ ನಡ್ಸಾಕತ್ತಿದ್. ಈಗ ನಿನಗೆ ಆಧಾರ ಆಗಿರು ಈ ರಾಟಿನ ಮಾರಿದೆ ಅಂತಂದ್ರ ನಿನ್ನ ಜೀವನೋಪಾಯಕ್ಕೆ ಏನ್ ಮಾಡ್ತಿ? ಅಣ್ಣಾರ, ನಂಗಿರವ ಒಬ್ಬವನ ಮಗ. ಇವತ್ತೆಷ್ಟೊತ್ತಿದ್ರು ನಾ ಅವ್ನ ಸಾಲಿಗೆ ಫೀಸ್ ಕಟ್ಲಿಲ್ಲ ಅಂದ್ರ ನನ್ನ ಮಗನ ಸಾಲಿಗೆ ಕರ್ಕೊಳ್ಳೋದಿಲ್ಲ. ನನ್ನ ಮಗ ಚಂದಾಗಿ ಸಾಲಿ ಕಲಿಬೇಕು ಅಂದ ನಾ ಈ ರಾಟಿನ ಮಾರಕಬೇಕು. ದೇವ್ರ ಅದಾನ, ಯಾರ್ದಾದ್ರೂ ಹೊಲ್ದಾಗ ದುಡ್ದು ಕೂಲಿ ನಾಲಿ ಮಾಡಿ ನನ್ನ ಜೀವನ ನಡೆಸ್ತೀನ್ರಿ. ಆಗ್ಲಿ ತೋರು, ದೇವ್ರ ನನ್ ಒಳ್ಳೇದ್ ಮಾಡ್ಲಿ. ನಮ್ಮ ಹುಡುಗನ್ ಕಳಿಸ್ಕೊಡ್ತಾನೆ, ಈ ರಾಟಿ ಕೊಟ್ಟು ಕಳ್ಸ. ಆಯ್ತು ಅಣ್ಣಾರ, ಬರ್ತೇನೆ. ದೇವ್ರೆ, ನಮ್ಮವ್ವ ನನ್ ಮ್ಯಾಲ ಬಾಳ ಕನಸ್ ಕಟ್ಕೊಂಡಾಳ. ಆಕಿ ಆಸೆ ಹಂಗ ನನಗ್ ಚಂದಂಗ ಸಾಲಿ ಕಲ್ಯಾಕ ಆಶೀರ್ವಾದ ಮಾಡಪ್ಪ. ನಾ ಮುಂದ್ ಬೆಳೆದ್ ದೊಡ್ಡ ಅಂದ್ಮೇಲೆ ನಮ್ಮವ್ವನ್ನ ಬಾಳ ಚಂದ ನೋಡ್ಕೋತೀನಿ. ಸರ್ಪ್ರೈಸ್! ವಾವ್, ಏನಿದು? ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಥ್ಯಾಂಕ್ ಯು ಸೋ ಮಚ್. ಇದನ್ನ ನನ್ನ ಯಾವತ್ತೂ ಮರೆಯಲ್ಲ. ನಮ್ ಸ್ಕೂಲ್ ಒಳಗೆ ಹೇಳ್ಕೊಟ್ಟಿದ್ದಾರೆ ಮಮ್ಮಿ, ತಾಯಿನೇ ಮೊದಲೇ ದೇವ್ರು. ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಂತ ಹೇಳ್ಕೊಟ್ಟಿದ್ದಾರೆ. ವಾವ್, ತುಂಬಾ ಟೇಸ್ಟಿ ಆಗಿದೆ. ಎಲ್ಲಿಂದ ತಂದಿದೀಯಾ? ಇದು ಮಮ್ಮಿ ನಿನ್ಗೋಸ್ಕರ ಹುಬ್ಳಿಯಲ್ಲಿರೋ ತ್ರಿವೇಣಿ ಪೇಸ್ಟ್ರೀಸ್ ಅಂಡ್ ಬೇಕರಿಯಿಂದ ತರಿಸಿದೀನಿ. ನನ್ಗೋಸ್ಕರ ಹುಬ್ಳಿಯಲ್ಲಿರೋ ತ್ರಿವೇಣಿ ಪೇಸ್ಟ್ರೀಸ್ ಅಂಡ್ ಬೇಕರಿಯಿಂದ ತಂದಿದೀಯಾ? ತುಂಬಾ ಟೇಸ್ಟಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನು ಹುಬ್ಬಳ್ಳಿಗೆ ಹೋಗ್ತೀನಿ. ಹುಬ್ಬಳ್ಳಿಗೆ ಹೋಗಿ ತ್ರಿವೇಣಿ ಪ್ರೆಸ್ಟೀಜ್ ಇಂದ ಕೇಕ್ ತಂದು ನಮ್ಮ ಅವ್ವಗ ಮದರ್ಸ್ ಡೇ ವಿಶ್ ಮಾಡ್ತೀನಿ. ಆದ್ರೆ ನಾ ಒಂದ್ಸಲಾನು ಹುಬ್ಬಳ್ಳಿಗೆ ಹೋಗೇ ಇಲ್ಲ. ಹುಬ್ಬಳ್ಳಿ ಎಲ್ಲೈತಂತಾನು ನನಗ್ ಗೊತ್ತಿಲ್ಲ. ಯಾರನ್ನಾರ ಕೇಳ್ಕೊಂಡಾರ ಹೋಗ್ತೇನೆ. ಸರ, ಈ ಬಸ್ ಹುಬ್ಬಳ್ಳಿಗೆ ಹೋಗ್ತೇನ್ರಿ. ಮೆಸೇಜ್ ಇರಾಕದಲ್ಲ. ಈ ಹುಂಡ್ಯಾಗ ಇದ್ದಿದ್ ರೊಕ್ಕ ನಾ ಎಲ್ಲಾ ಬಸ್ ಚಾರ್ಜಿ ಕೊಟ್ಟೆ. ಹಂಗಾರ ನನಗ ಕೇಕ್ ತಗೊಳಕ್ ರೊಕ್ಕನ ಉಳಿಯಂಗಿಲ್ಲ. ಇಲ್ಲ, ನಾನ್ ಎಡ್ಕೊಂತನ ಹೋಗ್ತೀನಿ.
ಪಂಪಣ್ಣ ಈಶಣ್ಣ ಈ ಸರಿ ಅನ್ನದಾನೇಶ್ವರ ಮಠದ ಜಾತ್ರೆನ ಬಹಳ ಅದ್ದೂರಿಯಾಗಿ ಮಾಡೋನು. ಹೋದ್ ಸತಿಕ್ಕಿಂತ ಈ ಸತಿ ಜಾತ್ರೆನ ರಾಜಪ್ಪಣ್ಣ ಯಾಕೆ ಬೇಸಿತಕ್ಕ ಇಷ್ಟೇ ಗಾಬ್ರಾಗಿ? ನನ್ ಮಗನೆಲ್ಲರೂ ನೋಡ್ರೇನ? ನಾ ಏನ್ ನೋಡಿಲ್ಲ. ಯಾಕೆ ಎಲ್ಲಿ ಹೋಗ್ಯಾನ? ಅವ ಮುಂಜಾನೆಯಿಂದ ಎಲ್ಲೂ ಕಾಣ್ಬಲ್ದು. ಅದೆಲ್ಲ ಹೋಗ್ಯಾನ ಏನೋ. ಅಲ್ವೇ ಅವ್ನ ಸಾಲಿ ಕಡೆಗೆ ಹೋಗಿ ವಿಚಾರಿಸ್ಬೇಕಿಲ್ಲ ಒಂದ್ಸರಿ. ನಾ ಸಾಲಿಗೆ ಹೋಗಿದ್ದೆ ರಾಜಪ್ಪಣ್ಣ, ಅವ ಅಲ್ಲೂ ಇಲ್ಲ. ಬಿಡು ನೀ ಏನ್ ಗಾಬರಿ ಆಗಕ್ ಹೋಗ್ಬೇಡ. ನಾ ಎಲ್ಲಾ ಪೊಲೀಸರಿಗೆ ಮಾತಾಡಿ ವಿಚಾರಣೆ ಮಾಡಕ್ ಹೇಳ್ತೇನೆ. ನೀ ಹೋಗಿ ಮನಿ ಕಡೆ ಹೆದರ್ಬೇಡ. ಅನ್ನದಾನೇಶ್ವರ, ನನ್ ಮಗ ಎಲ್ಲೂ ಕಾಣಿಸ್ಬೋದು. ನಾನು ನಿನ್ನೆ ನಂಬಿದ್ದೀನಿ ತಂದೆ. ನನ್ ಮಗ ವಾಪಸ್ ಮನೆಗೆ ಬರಂಗ್ ಮಾಡ, ನನಗ್ ಸಿಗೋಂಗ್ ಮಾಡಪ್ಪ ತಂದೆ. ನನ್ ಮಗ ನನಗ್ ಸಿಗೋಂಗ್ ಮಾಡ. ಏನ್ ಬೇಕಿತ್ತು ಪುಟ್ಟ? 700 ರೂಪಾಯಿ ಆಗುತ್ತೆ. 700 ರೂಪಾಯ? ಯಾಕೆ ಅಷ್ಟೊಂದು ದುಡ್ಡಿಲ್ವಾ ನಿನ್ನ ಹತ್ರ? ಏನೋ ಭೀಮಾ ಇದೆ, ಏನ್ ಈ ತರ ರೊಕ್ಕ ಎಲ್ಲ ಚೆಲ್ಲಿದ್ರೆ? ಸರ್ ಕೇಕ್ ಹೇಳಿದ 700 ರೂಪಾಯಿ ಹೇಳಿದೆ, ಈ ತರ ಕುಡ್ಕಿ ಹೊಡೆದಿದ್ದಾನ ಸರ್ ಅವನು. ಹಿಂಗ್ಯಾಕ್ ಮಾಡಿಯೋ? ಯಾವ ನಿಮ್ದು? ಓಕೆ. ಏನೋ ನಿನ್ ತಾಯಿ ಸಂಬಂಧ ಅಷ್ಟು ದೂರಿಂದ ನಡ್ಕಂತ ಬಂದಿದ್ಯಾ. ನಿನ್ನಂತ ಮಗನ್ಗೆ ನಿಮ್ ತಾಯಿ ಜನ್ಮ ಕೊಟ್ಟದಕ್ಕೆ ಸಾರ್ಥಕ ಆಯ್ತು. ನಡಿ, ನಾವು ನಿನ್ ಜೊತೆ ಬರ್ತೀವಿ, ಎಲ್ಲರೂ ಸೇರಿ ಮದರ್ಸ್ ಡೇ ಆಚರಿಸೋಣ. ಭೀಮಾ, ಒಂದ್ ಕೇಕ್ ಪ್ಯಾಕ್ ಮಾಡಮ್ಮ. ನೋಡ್ರಿ, ನಮ್ಮ ನೀರಲ್ಗಿ ಗ್ರಾಮದ ಸಣ್ಣ ಬಾಲಕ ಶಂಕರ್
ಇವ ತಾಯಂದ್ರ ದಿನಾಚರಣೆ ಸಲುವಾಗಿ ಅವನ ತಾಯಿಗೋಸ್ಕರ ನಮ್ಮ ಊರ್ಲಿಂದ ಹುಬ್ಳಿ ಧಾರವಾಡ ತನ ನಡ್ಕೊಂತ ಹೋಗಿ ಅವ್ರ ತಾಯಿಗೊಂದು ವಿಶೇಷವಾದ ಕೇಕ್ ತಗೊಂಡ್ ಬಂದಾನ. ಈ ಕೇಕ್ ಎಲ್ಲಿ ತಗೊಂಡ್ ಬಂದಾನ ಅಂತಂದ್ರ ಹುಬ್ಳಿ ಧಾರವಾಡದಾಗಿರುವಂತ ತ್ರಿವೇಣಿ ಪೇಸ್ಟ್ರೀಸ್ ಅಂಡ್ ಬೇಕರಿ ಒಳಗ ವಿಶೇಷವಾಗಿ ಒಂದು ಕೇಕ್ ತಗೊಂಡ್ ಬಂದಾನ. ಅವರ ತಾಯಿ ಪ್ರೀತಿ ಮೆಚ್ಕೊಂಡು ತ್ರಿವೇಣಿ ಪೇಸ್ಟ್ರೀಸ್ ಅಂಡ್ ಬೇಕರಿಯಿಂದ ಆ ಸ್ವತಃ ಮಾಲಕರೇ ನಮ್ಮ ಶಂಕರ್ನ ಕರ್ಕೊಂಡು ಇವತ್ತು ನಮ್ಮ ಊರ್ ತನ ಬಂದಾರ. ನಮ್ಮ ಶಂಕರ್ಗೂ ಮತ್ತ ಆ ಮಾಲಕರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ನಿಮ್ಮಲ್ಲಿ ನಾನು ಇತ್ತಕ್ಕ ಮಗನ ಬಿಟ್ಟು ಕೊಡದಿರೋ ತಾಯಿನ ಬಿಟ್ಟು ಕೊಡದಿರೋ ಮಗ. ಇವತ್ತ ಈ ತಾಯಿಂದ ದಿನಾಚರಣೆಗೆ ಒಂದು ಅರ್ಥ ಬಂತು. ತಗೊಳವ ಕೇಕ್ ಕಟ್ ಮಾಡ. ಜಗತ್ತಿನ ಎಲ್ಲಾ ತಾಯಂದಿರಿಗೂ ತ್ರಿವೇಣಿ ಪೇಸ್ಟ್ರೀಸ್ ಅಂಡ್ ಬೇಕರಿ ಕಡೆಯಿಂದ ವಿಶ್ವ ತಾಯಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.